ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊಪ್ಪು ಸಾರನ್ನ ಈ ರೀತಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ದಂಟಿನ ಸೊಪ್ಪನ್ನ ತಗೊಳ್ತಿದ್ದೀವಿ. ನಾವು ನಮ್ಮ ಮನೆಯಲ್ಲೇ ಬೆಳೆಸಿರುವ ದಂಟಿನ ಸೊಪ್ಪು. ಇದು ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಸಾರು ಮಾಡೋಕೆ. ನೀವು ಪಾಲಕ್ ಸೊಪ್ಪನ್ನು ಕೂಡ ಬಳಸಬಹುದು. ಇದನ್ನ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ಕುಕ್ಕರ್ ಪಾತ್ರೆಗೆ ತೊಗರಿ ಬೇಳೆಯನ್ನ ತಗೊಂಡಿದೀವಿ. ಹಾಗೆ 2 ರಿಂದ 3 ಹಸಿಮೆಣಸಿನಕಾಯಿಯನ್ನ ಉದ್ದಕ್ಕೆ ಹೆಚ್ಕೊಂಡಿದೀವಿ. ಹಾಗೆ ಜಜ್ಜಿರುವಂತಹ ಶುಂಠಿಯನ್ನ ಹಾಕೊಂಡಿದೀವಿ. ಸ್ವಲ್ಪ ಎಣ್ಣೆಯನ್ನ ಹಾಕಿದೀವಿ. ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ 3 ರಿಂದ 4 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ನೋಡಿ, 3 ರಿಂದ 4 ವಿಷಲ್ ಕೂಗಿಸಿದ ನಂತರ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ. ಇದನ್ನ ಈ ರೀತಿ ಮ್ಯಾಶರ್ನ ಸಹಾಯದಿಂದ ಮ್ಯಾಶ್ ಮಾಡ್ಕೊಂಡ್ರೆ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತಿಕ್ಕಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಬೇಳೆಯನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿ ಇದನ್ನ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆಯನ್ನ ಆಡ್ ಮಾಡ್ತಿದೀವಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ನಾವಿದಕ್ಕೆ ಕರಿಬೇವನ್ನ ಹಾಕೊಳ್ತಿದೀವಿ. 1 ಸ್ಪೂನ್ ನಷ್ಟು ಜೀರಿಗೆಯನ್ನ ಹಾಕಿದೀವಿ. ಹಾಗೆ 1 ಒಣಮೆಣಸಿನಕಾಯಿಯನ್ನು ಹಾಕಿದೀವಿ. ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಕೂಡ ಹಾಕೊಂಡಿದೀವಿ. 1 ಈರುಳ್ಳಿಯನ್ನ ಬಳಸಿದೀವಿ ನಾವಿಲ್ಲಿ. ಇದನ್ನ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವಾಗ್ಲೂ ಸೊಪ್ಪಿನ ಸಾರನ್ನ ನೀವು ತೆಂಗಿನಕಾಯಿ ಮಸಾಲೆ ಮಾಡಿ ನಂತರ ಸೊಪ್ಪನ್ನ ಹಾಕಿರ್ತೀರ. ಈ ರೀತಿ ಬೇಳೆ ಸಾರಿನ ಜೊತೆ ಸೊಪ್ಪನ್ನ ಸೇರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಫ್ರೈ ಆದ ನಂತರ ನಾವಿದಕ್ಕೆ ಟೊಮ್ಯಾಟೋನ ಹಾಕೊಂಡಿದೀವಿ. ಟೊಮ್ಯಾಟೋನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು, ನಾವು ಆವಾಗ್ಲೇ ದಂಟಿನ ಸೊಪ್ಪನ್ನ ತೋರಿಸಿದ್ವು, ಅದನ್ನ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿದೀವಿ. ಅದನ್ನು ಕೂಡ ಆಡ್ ಮಾಡ್ಕೊಳ್ತಿದೀವಿ. ಸೊಪ್ಪು ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳುತ್ತೆ. ಹಾಗೆ ಟೊಮ್ಯಾಟೊ ಕೂಡ ಬೇಯಬೇಕು ಅನ್ನೋ ಕಾರಣಕ್ಕೆ 2 ಜೊತೆಗೆ ಹಾಕೊಂಡಿದೀವಿ. ಇದನ್ನ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೊಪ್ಪು ಕೂಡ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಈಗ ನಾವು ಬೇಳೆಯನ್ನ ಸೇರಿಸ್ತಿದೀವಿ. ಆವಾಗ್ಲೇ ಬೇಳೆಯನ್ನ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಸೇರಿಸ್ತಿದೀವಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡ್ವಿ. ಅಂದ್ರೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನ ಮಾಡ್ಕೋಬಹುದು. ಆದ್ರೆ ತುಂಬಾ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದಕ್ಕೆ ಸಾಂಬಾರ್ ಪೌಡರ್ನ ಅವಶ್ಯಕತೆ ಇಲ್ಲ, ಯಾವುದೇ ಪೌಡರ್ಗಳು ಅವಶ್ಯಕತೆ ಇಲ್ಲ. ನಾವಿಲ್ಲಿ 1 ಸ್ಪೂನ್ ಖಾರ ಪುಡಿಯನ್ನ ಹಾಕೊಳ್ತಿದೀವಿ. ಅಂದ್ರೆ ಅಚ್ಚ ಖಾರದ ಪುಡಿಯನ್ನ ಹಾಕೊಂಡಿದೀವಿ. ಹಾಗೆ 1 ಚಿಕ್ಕ ಸ್ಪೂನ್ ನಷ್ಟು ಅರಿಶಿಣವನ್ನ ಹಾಕೊಂಡಿದೀವಿ. ನೀವೇ ನೋಡಿರೋ ಹಾಗೆ ನಾವಿಲ್ಲಿ ಸಾಂಬಾರ್ ಪೌಡರ್ನ ಬಳಸಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದೀಗ ಕುದಿಯೋಕೆ ಸ್ಟಾರ್ಟ್ ಆದ್ರೆ ನೀವು ಇದನ್ನ ಆಫ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಒಂದ್ಸತಿ. ನೀವೇ ನೋಡ್ತಿದ್ದೀರಾ ಎಷ್ಟು ತಿಕ್ಕಾಗಿ ಬಂದಿದೆ. ನಾವು ಅಷ್ಟು ನೀರನ್ನ ಬಳಸಿದ್ರು ಕೂಡ ಸಾಂಬಾರ್ ತುಂಬಾ ದಪ್ಪಗಾಗಿದೆ. ಹಾಗೆ ಚೆನ್ನಾಗಿ ಬಂದಿದೆ. ನೋಡಿ, ಈಗ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಈಗ ಇದು ರೆಡಿ ಆಗಿದೆ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಟೇಸ್ಟಿಯಾದ ಸೊಪ್ಪು ಸಾರು ರೆಡಿಯಾಗಿದೆ. ಸೊಪ್ಪು ಸಾರನ್ನ ನೀವು ಯಾವಾಗ್ಲೂ ತೆಂಗಿನಕಾಯಿ ಮಸಾಲೆನ ಬಳಸಿ ಮಾಡಿರ್ತೀರ. ಈ ರೀತಿ ಬೇಳೆ ಜೊತೆ ಆರಾಮಾಗಿ ಕ್ವಿಕ್ ಆಗಿ 10 ಮಿನಿಟ್ಸ್ ಅಲ್ಲಿ ಸೊಪ್ಪು ಸಾರನ್ನ ಮಾಡ್ಬೋದು. ತುಂಬಾ ಈಸಿಯಾಗಿ ಇರುತ್ತೆ. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.